ಸಿಟಿ ರವಿ ವಿರುದ್ಧದ ಅಶ್ಲೀಲ ಪದಬಳಕೆ ಆರೋಪ ಕೇಸ್ನ ತನಿಖೆಯನ್ನ ಸಿಐಡಿಗೆ ವರ್ಗಾಯಿಸಲಾಗಿದೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ಬಿಜೆಪಿ ನಾಯಕರು ಸಿಐಡಿಯಿಂದಲೂ ನ್ಯಾಯ ಸಿಗಲ್ಲ ಅಂತಿದ್ದಾರೆ. ತನಿಖೆ ವಿಚಾರವಾಗಿಯೂ ಜಟಾಪಟಿ ನಡೆದಿದೆ. ತನಿಖೆ ಗೊಂದಲ ಮಧ್ಯೆ ಸಿಐಡಿಗೆ ಸಿಟಿ ರವಿ ಕೇಸ್ ವರ್ಗಾವಣೆ. ಅಶ್ಲೀಲ ಪದ ಬಳಕೆ ಆರೋಪ ಕೇಸ್, ಸಿಟಿ ರವಿ ಮೇಲೆ ಹಲ್ಲೆ ಯತ್ನ ಪ್ರಕರಣ. 2 ಕೇಸ್ಗಳನ್ನು ಸರ್ಕಾರ ಸಿಐಡಿಗೆ ವಹಿಸಿದೆ. ಸದನದೊಳಗೆ ಮಾತನಾಡಿದ್ದಾರೆ ಎನ್ನಲಾದ ಪ್ರಕರಣವನ್ನ ಯಾರು ತನಿಖೆ ನಡೆಸಬೇಕೆಂಬ ಬಗ್ಗೆ ಜಿಜ್ಞಾಸೆ ಇದೆ. ಶಾಸಕಾಂಗದ ವ್ಯಾಪ್ತಿಗೆ ಬರುತ್ತೋ ಕಾರ್ಯಾಂಗದ ವ್ಯಾಪ್ತಿಗೆ ಬರುತ್ತೋ ಅನ್ನೋ ಗೊಂದಲವಿದೆ. ಹೀಗಿರುವಾಗ ಸರ್ಕಾರ ಪ್ರಕರಣವನ್ನ ಸಿಐಡಿಗೆ ವಹಿಸಿದೆ. ಆದ್ರೆ ಒತ್ತಡವಿದ್ರೆ ಸಿಐಡಿಯಿಂದಲೂ ನ್ಯಾಯ ಸಿಗಲ್ಲ ಅಂತ ಸಿಟಿ ರವಿ ಅಸಮಾಧಾನ ಹೊರಹಾಕಿದ್ದಾರೆ. ತನಿಖೆ ಮಾಡಿ ಅದರಲ್ಲಿ ಏನಿದೆ, ಏನು ಸತ್ಯಾಸತ್ಯತೆ ನೋಡ್ಬೇಕಲ್ಲ. ಕೆಲವರು ಹೇಳ್ತಾರೆ ಅವ್ರು ಹೇಳಿದ್ದಾರೆ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ನಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳಿದ್ದಾರೆ ರವಿ ಅವರು. ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ. ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕಲ್ಲ, ಅದಕ್ಕಾಗಿ ಸಿಒಡಿ ಆದೇಶ ಮಾಡಿದೆ. ಸಿಐಡಿಯು ಕೂಡ ಒತ್ತಡ ಇಲ್ಲದೆ ಕೆಲಸ ಮಾಡೋದಾದ್ರೆ ಸಿಐಡಿಯು ನ್ಯಾಯ ಕೊಡಬಲ್ಲದು, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನ್ಯಾಯ ಕೊಡಬಲ್ಲರು. ಒತ್ತಡ ಇಲ್ಲದೆ ಕೆಲಸ ಮಾಡೋದಾದ್ರೆ, ಒತ್ತಡಕ್ಕೊಳಗಾದ್ರೆ ಪೊಲೀಸ್ ಠಾಣೆಯಲ್ಲೂ ನ್ಯಾಯ ಸಿಗಲ್ಲ, ಸಿಐಡಿಯಲ್ಲೂ ನ್ಯಾಯ ಸಿಗಲ್ಲ. ಸಿಐಡಿ ತನಿಖೆಗೆ ಸಿಟಿ ರವಿ ಅಸಮಾಧಾನ ಹೊರಹಾಕ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಕೆರಳಿದ್ದಾರೆ. ಸತ್ಯ ಹೊರಬರಲಿ ಅಂತ ಸಿಐಡಿ ತನಿಖೆಗೆ ನೀಡಿದ್ದೇವೆ ಅಂತ ಮಹದೇವಪ್ಪ ಹೇಳಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ಎಚ್ಡಿಕೆ ಸಿಐಡಿಗೆ ಕೊಟ್ಟು ಏನು ಪ್ರಯೋಜನ, ನೀವ್ ಹೇಳಿದ್ದನ್ನ ಅವರು ಬರೆದು ಕೊಡ್ತಾರೆ ಅಂತ ಗುಡುಗಿದ್ದಾರೆ. ಸಿಐಡಿಗೆ ವಹಿಸಿರೋದು ಸತ್ಯ ಹೊರಗೆ ಬರಲಿ ಅಂತಲ್ವಾ, ಈಗಲೂ ಬರ್ಬೋದು ಅಂದ್ರೆ ಆ ಸಿಐಡಿಗೆ ವಹಿಸಿರೋ ಉದ್ದೇಶನೇ ಇವೆಲ್ಲವೂ ತನಿಖೆ ಮುಖಾಂತರ ಗೊತ್ತಾಗುತ್ತಲ್ಲ. ಈಗ ಆಲ್ರೆಡಿ ಸಿಐಡಿಗೆ ಎನ್ಕ್ವೈರಿಗೆ ಹಾಕಿರೋದ್ರಿಂದ ಸತ್ಯತೆ ತಿಳಿತದೆ. ಸಿಐಡಿ ಪ್ರಕರಣ ಕೊಟ್ಕೊಂಡು ಏನ್ ಮಾಡ್ತಾರೆ, ಇವರೇನ್ ಹೇಳ್ತಾರೆ ಬರ್ಕೊಡ್ತಾರೆ, ಅಷ್ಟೇ ತಾನೆ. ಪ್ರಕರಣ ವ್ಯಾಪ್ತಿ ಮೀರಿ ಹೋಗ್ತಾ ಇದೆ ಎಂದ ಅಶ್ವಥ್ ನಾರಾಯಣ್. ಯಾವ ತನಿಖೆಯಾದ್ರೂ ಸತ್ಯ ಗೆಲ್ಲುತ್ತೆಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಇಲ್ಲಿ ನಮ್ಮ ಅಧಿಕಾರ, ಸದನದ ಅಧಿಕಾರವನ್ನ ಹಸ್ತಕ್ಷೇಪ ಮಾಡಲಿಕ್ಕೆ ಯಾವುದೇ ಒಂದು ಇಲಾಖೆ ಅಥವಾ ನ್ಯಾಯಾಲಯಕ್ಕೆ ಅವಕಾಶ ಇರಲ್ಲ. ಅದಕ್ಕೆ ವಿರುದ್ಧವಾಗಿ, ಅದರ ಕಾರ್ಯದ ವಿರುದ್ಧವಾಗಿ, ಅದರ ಅಧಿಕಾರದ, ಅದರ ವ್ಯಾಪ್ತಿಯ ವಿರುದ್ಧವಾಗಿ ನಾವೇ ಹೋದ್ರೆ ಬೇರೆ ಇನ್ನ ವರ್ಟಿಕಲ್ಗಳು, ಬೇರೆ ಕಾರ್ಯಾಂಗಗಳು ಬಿಡ್ತಾರ? ಖಂಡಿತವಾಗ್ಲೂ ಏನ್ ಕಾನೂನು ಪ್ರಕಾರ ಏನಾಗುತ್ತೋ ಅದೆಲ್ಲ ಆಗ್ಲೇಬೇಕಲ್ಲ. ಏನ್ ಸತ್ಯಾಂಶ ಇದೆ, ಸುಳ್ಳಿಗೆ ಬಹಳಷ್ಟು ನಾಲ್ಗೆಗಳಿರ್ತವೆ. ಸತ್ಯಕ್ಕೇನ್ ಭಯ ಇಲ್ಲ, ನನಗೆ ನೆನಪಿಟ್ಕೊಂಡು ಮಾತಾಡುವಂತ ಅವಶ್ಯಕತೆ ಇಲ್ಲ. ಸದನದೊಳಗಿನ ಘಟನೆ ಸಿಐಡಿಗೆ ಹೋಗಿಲ್ಲ ಎಂದ ಹೊರಟ್ಟಿ. ತನಿಖಾ ಗೊಂದಲ ಬಗ್ಗೆ ಪ್ರತಿಕ್ರಿಯಿಸಿರೋ ಸಭಾಪತಿ ಬಸವರಾಜ ಹೊರಟ್ಟಿ, ಸಿಐಡಿಯವರು ಸದನದೊಳಗೆ ನಡೆದ ವಿಚಾರದ ಬಗ್ಗೆ ತನಿಖೆ ನಡೆಸಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿರೋ ದೂರಿನನ್ವಯ ತನಿಖೆ ಮಾಡ್ತಾರೆ. ನಮ್ಮನ್ನ ಸಿಐಡಿ ಪ್ರಶ್ನಿಸುವಂತಿಲ್ಲ ಎಂದಿದ್ದಾರೆ. ಆದ್ರೆ ಸದನದೊಳಗೆ ನಡೆದಿದೆ ಅಂತ ರೆಫರೆನ್ಸ್ ಮಾಡಿರೋದ್ರಿಂದ ಪರಿಶೀಲನೆ ಮಾಡ್ತೀನಿ ಎಂದಿದ್ದಾರೆ. ಕೇಸ್ ಏನಾಗಿತ್ತಲ್ಲ, ನಮ್ಮ ವಿಧಾನ ಪರಿಷತ್ತಿನಲ್ಲಿ ಆದಂಥದ್ದು ಕೇಸಿನ ಮೇಲೆ ಸಿಒಡಿ ಕೊಟ್ಟಿಲ್ಲ. ಅವರು ಹೊರಗಡೆ ಏನು ಮಾಡಲ್ಲ, ಅದ್ರ ಮೇಲೆ ಸಿಒಡಿ ಅಲ್ಲ. ರೆಫರೆನ್ಸ್ ಹಾಕ್ಯಾರ ಅವ್ರ ರೆಫರೆನ್ಸ್ ತಪ್ಪದ ರೆಫರೆನ್ಸ್ ಹಾಕಿದ್ದು. ವಿಧಾನ ಪರಿಷತ್ನಲ್ಲಿ ಆದಂಥ ಘಟನೆ ಹಾಕಬಾರ್ದಾಗಿತ್ತು. ಅವರು ಕಂಪ್ಲೇಂಟ್ ಕೊಟ್ಟಾರಲ್ಲ, ಅವರು ಹೆಣ್ಣು ಮಗಳ ಬಗ್ಗೆಗೆ ಅನ್ಯಾಯ ಆಗುತ್ತೆ ಕಂಪ್ಲೇಂಟ್, ಆ ಕಂಪ್ಲೇಂಟ್ ಮೇಲೆ ಹೊಂಟಿದ್ದಾರೆ. ಅದನ್ನ ವೆರಿಫೈ ಮಾಡಿದ್ವಿ. ನಮ್ದಾಯ್ತು ಅದಾಯ್ತು ನೋಡಿದ್ವಿ. ನಮ್ದು ಇದನ್ನ ಹೇಳಿನ ಒಂದ್ಸರಿ ಸಭಾಪತಿ ರೂಲಿಂಗ್ ಕೊಟ್ಟ ನಂತರ ನೋಬಡಿ ಕ್ಯಾನ್ ಕ್ವಶನ್ ದಿ ರೂಲಿಂಗ್ ಆಫ್ ದಿ ಸಭಾಪತಿ. ಈ ಮಧ್ಯೆ ಸಿಟಿ ರವಿ ಗಾಯದ ಬಗ್ಗೆ ವೈದ್ಯರ ವರದಿ ಬಹಿರಂಗಗೊಂಡಿದೆ. ತಲೆಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಸರಳ ಬ್ಯಾಂಡೇಜ್ ಹಾಕಲಾಗಿದೆ. ಪ್ರಾಥಮಿಕ ಚಿಕಿತ್ಸೆ ನೀಡುವಷ್ಟು ಮಾತ್ರ ಗಾಯವಾಗಿತ್ತು ಅಂತ ವೈದ್ಯರು ವರದಿ ನೀಡಿದ್ದಾರೆ. ಸಿಟಿ ರವಿ ಫಿಟ್ ಆಗಿದ್ದಾರೆಂದು ವೈದ್ಯರ ವರದಿಯಲ್ಲಿದೆ. ಬ್ಯೂರೋ ರಿಪೋರ್ಟ್, TV9.